ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ಬೇಗೂರು ಹೋಬಳಿ ಹೆಗ್ಡಳ್ಳಿ ಗ್ರಾಮದಲ್ಲಿ ಒಂದು ಪುನರುಜ್ಜೀವನ ಕಾರ್ಯಕ್ರಮ ನಮ್ಮೂರಲ್ಲಿ ನೆರವೇರಿದ್ದು, ಇದಕ್ಕೆ ಕೊಡುಗೆಯಾಗಿ ಎಲ್ಲ ನಮ್ಮ ಊರಿನ ಗ್ರಾಮಸ್ಥರು ಸಹ ತುಂಬ ರೀತಿಯಲ್ಲಿ ಧನ ಸಹಾಯ ಮಾಡಿದ್ದಾರೆ. ಹಾಗೂ ರೋಡ್ಕೆ ರಾಜಶೇಖರಪ್ಪನವರು ಒಂದು ಮುಕ್ಕಲ್ವಾಸಿ ಕೆಲಸ ಆಗೋರಿದ್ದರು, ಅವರು ದೈವಾಧೀನರಾಗಿದ್ದಾರೆ. ಅವ್ರಿಗೆ ಅವ್ರ ಆತ್ಮಕ್ಕೆ ಒಂದು ಚಿರಶಾಂತಿಯನ್ನು ಕೊಡಲಿ ಅಂತ ದೇವರಲ್ಲಿ ಬೇಡುತ್ತಾ, ಹೊಸದಾಗಿ ಗೌಡ್ಕವರಿಗೆ ಆಯ್ಕಿರ್ತಕ್ಕಂಥ ಅವರ ಮಗನಿಗೆ ಅಭಿನಂದನೆ ಸಲ್ಲಿಸ್ತಾ, ಈ ಒಂದು ದೇವಸ್ಥಾನದ ನಿರ್ಮಾಣದಲ್ಲಿ ತುಂಬ ಒಂದು ಹೆಚ್ಚಿನ ಪಾತ್ರವನ್ನು ವಹಿಸಿರ್ತಕ್ಕಂಥ ನಮ್ಮ ಗಿರೀಶ್ ಅವರಲ್ಲಿದ್ದಾರೆ. ಈ ದೇವಸ್ಥಾನದ ಶಿಲ್ಪಿ ಇವರೇನೆ, ವಡಗಾಪುರ ಗ್ರಾಮದ ಗಿರೀಶ್ ಅಂತೇಳಿ ಇವ್ರ ಹೆಸರು. ತುಂಬ ಚೆನ್ನಾಗಿ ಸ್ಪಂದಿಸಿ ನಮ್ಮ ಜನಗಳಿಗೆಲ್ಲ ದೇವಸ್ಥಾನದ ಒಂದು ನಿರ್ಮಾಣವನ್ನು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ನಮ್ಮ ಹೆಗ್ಡಳ್ಳಿ ಗ್ರಾಮದ ಪರವಾಗಿ ಒಂದು ಹೃತ್ಪೂರ್ವಕವಾದ ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಈ ಒಂದು ದೇವಸ್ಥಾನದ ಉದ್ಘಾಟನೆಗೆ ನಮ್ಮೂರಿನಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಜನಗಳು ಆಗಮಿಸಿದ್ದು, ನಂಜುಂಡೇಶ್ವರ ಉತ್ಸವ ವಿಜೃಂಭಣೆಯಲ್ಲಿ ನೆರವೇರಿದೆ. ಅದರಲ್ಲಿ ಶಿವಾನಿ ತಂಡದವರಿಂದ ಒಂದು ಸುಂದರ ಸುಗಮ ಸಂಗೀತ ಕಾರ್ಯಕ್ರಮವನ್ನು ಸಹ ಏರ್ಪಡಿಸಲಾಗಿತ್ತು. ಹಾಗೂ ವಿಘ್ನೇಶ್ವರ ಕಲಾ ತಂಡದವರಿಂದ ಸಂಜೆ 9 ಗಂಟೆಗೆ ಒಂದು ರತ್ನಮಂಗಲ ಅಂತಕ್ಕಂತಹ ಒಂದು ಸುಂದರ ಸಾಮಾಜಿಕ ನಾಟಕವನ್ನು ನಮ್ಮ ಹೆಗ್ಡಳ್ಳಿ ಕಲಾವಿದರು ಅಭಿನಯಿಸಿದ್ದು, ಎಲ್ಲರೂ ಪ್ರೋತ್ಸಾಹಿಸಿ ಸಂಘದವರನ್ನು ಸಹ ಅಭಿನಂದಿಸಿದ್ದಾರೆ. ಇದಕ್ಕೆ ಜನಗಳಿಗೆಲ್ಲ ನಾವು ಚಿರಋಣಿ. ಇದು ನಮ್ಮ ಈ ಕಡೆ ಹೋಲಿಸ್ಕೊಂಡ್ರೆ ದಕ್ಷಿಣ ಕಾಶಿ ಅಂತ ಹೇಳ್ತಕ್ಕಂಥ ನಂಜುಂಡೇಶ್ವರ ದೇವಸ್ಥಾನ ಬಿಟ್ಟರೆ ನಮ್ಮ ಹೆಗ್ಗಡಳ್ಳಿನೇ ಇಷ್ಟೊಂದು ದೊಡ್ಡ ದೇವಸ್ಥಾನ ನಿರ್ಮಾಣ ಆಗಿರೋದು. ಇದು ನಮಗೆಲ್ಲ ಸಂತಸ ತಂದಿದೆ. ಯುವಕರೆಲ್ಲ ತುಂಬ ಖುಷಿಯಾಗಿ ಪ್ರೋತ್ಸಾಹ ನೀಡಿ ಚೆನ್ನಾಗಿ ಕಾರ್ಯಕ್ರಮನ ನೆರವೇರಿಸಿದ್ದಾರೆ. ಅಣ್ಣ ಸಂತರು ಸಹ ಭಾಗವಹಿಸಿ ಸುತ್ತಮುತ್ತಲ ಗ್ರಾಮಸ್ಥರು ಸಹ ಸಹಕಾರ ನೀಡಿ ತುಂಬ ದೇವಸ್ಥಾನದ ಒಂದು ಉದ್ಘಾಟನೆಗೆ ಸಹಕರಿಸಿದ್ದಾರೆ. ಎಲ್ಲರಿಗೂ ಅಭಿನಂದನೆಗಳು. ಈ ಒಂದು ದೇವಸ್ಥಾನದ ನಿರ್ಮಾಣದಲ್ಲಿ ನಮ್ಮಿಂದ ಏನಾದ್ರು ತೊಂದರೆ ಆಗಿದೆಯಾ, ಏನಾದ್ರು ಒಂದು ಕುಂದುಕೊರತೆ ಇದೆಯಾ ಅಂತ ನಮ್ಮ ಶಿಲ್ಪಿಯವ್ರನ್ನ ಕೇಳೋಣ. ನಮ್ಮ ಹೆಗ್ಡಳ್ಳಿ ಗ್ರಾಮಸ್ಥರು ಹೆಂಗೆ ಸಹಕರಿಸ್ತರು ಅಂತ ಅನ್ನೋದನ್ನು ನಮ್ಮ ಗಿರೀಶ್ವರ ಹತ್ರ ಮಾತಾಡ್ತಾನೆ. ಬನ್ನಿ ಶಿಲ್ಪಿಯವ್ರನ್ನ. ಶ್ರೀ ಹೆಗ್ಡಳ್ಳಿ ಗ್ರಾಮದ ಜನತೆಗೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಈ ದೇವಸ್ಥಾನದ ನಿರ್ಮಾಣಕ್ಕೆ ನಮ್ಮ ಕುಡಾಪುರದಲ್ಲಿರುವ ನಾನು ಗಿರೀಶ್ ಶಿಲ್ಪಿ ನನ್ನನ್ನು ಕರೆಸಿ ಈ ದೇವಸ್ಥಾನ ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂಡಾಗ ನಾನು ಏನು ಎತ್ತಲೋ ಅಂತ ತಿಳ್ಕೊಂಡಿದ್ದೆ. ಆಗ ಈ ದೇವಸ್ಥಾನಕ್ಕೆ ಸಿಂಪಲ್ಲಾಗಿ ಮಾಡಬೇಕು ಅಂತ ಹೇಳಿದ್ದು. ಅದಾದಮೇಲೆ ಇವರು ಪ್ರೋತ್ಸಾಹ, ಇವರು ಕೊಟ್ಟಿದ್ದ ಮಾತು ನೀತಿ ಎಲ್ಲ ರೀತಿಯನ್ನು ತಿಳ್ಕೊಂಡು ಯಾವ ರೀತಿ ಮಾಡಿದ್ರೂ ನಾವು ನಿಮಗೆ ಪ್ರೋತ್ಸಾಹ ಮಾಡ್ತೀನಿ ಅಂದದಕ್ಕೆ ನನ್ನ ಮನಸ್ಸಾರ ಆ ನಂಜುಂಡೇಶ್ವರನಿಗೆ ಕೆಲಸ ಮಾಡಿ ಇದ್ದೀನಿ. ಈ ಕೆಲಸಕ್ಕೆ ಪೂರ ಪ್ರೋತ್ಸಾಹ ಹೆಗ್ಡಳ್ಳಿ ಗ್ರಾಮಸ್ಥರು ಜನಗಳು ಎಲ್ಲ ಸಹಕರಿಸಿದ್ರಿಂದ ಈ ನಂಜುಂಡೇಶ್ವರ ದೇವಸ್ಥಾನವನ್ನು 2 ವರ್ಷದಲ್ಲಿ ಪೂರ್ಣ ಜೀವನೋದ್ಧಾರಕ್ಕೆ ನಾನು ಕೊಟ್ಟಿದ್ದೀನಿ. ಪ್ರತಿಯೊಬ್ಬ ಹೆಗ್ಡಳ್ಳಿ ಗ್ರಾಮಸ್ಥರಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ, 2 ವರ್ಷದಲ್ಲಿ ನಾನು ಮಾಡಿರೋ ತಪ್ಪು, ನಮ್ಮ ಕೆಲಸದಲ್ಲಿ ಏನಾಗಿದ್ದು ಎಲ್ಲನೂ ತಿದ್ದುಕೊಂಡು ನನಗೆ ಪ್ರೋತ್ಸಾಹಕ್ಕೆ ತುಂಬ ತುಂಬ ಧನ್ಯವಾದಗಳು. ಮಾಡಿದರೆ ಅಂತ ಹೇಳಿದ್ರು ನಿಜವಾಗ ಅವ್ರ ಕಡೆಯಿಂದ ಯಾವ ತಪ್ಪು ಆಗಿಲ್ಲ. ನಮ್ಮ ಗ್ರಾಮಸ್ಥರು ಸಹಕರಿಸಿದ್ದಾರೆ. ನಮ್ಮ ಗ್ರಾಮಸ್ಥರಿಗೆ ಇವರು ಸಹಕಾರ ಕೊಟ್ಟು ಅವರ ಒಂದು ಸಹೋದ್ಯೋಗಿಗಳ ಜೊತೆಗೆ ಒಂದು ಈ ಕೆಲಸನ ಈ ಮಟ್ಟಕ್ಕೆ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಎಷ್ಟು ಅಭಿನಂದನೆ ಸಲ್ಲಿಸಿದ್ರು ಸಾಲಲ್ಲ. ಇವ್ರಿಗೆ ಸಹ ಇವರ ನಮ್ಮ ಲೆಕ್ಕನೇ ಬೇರೆ ಇತ್ತು ಸಹಾಯಕರಿದಾರಲ್ಲ, ಅವರೆಲ್ಲರಿಗೂ ಸಹ ನಮ್ಮ ಗ್ರಾಮಸ್ಥರ ಪರವಾಗಿ ತುಂಬ ಧನ್ಯವಾದಗಳು. ಇದಕ್ಕೆ ಮುಖ್ಯವಾಗಿ ರಾಜಶೇಖರಪ್ಪರವರು, ಅವರ ಮಗನಾದ ಸಿದ್ದೇಶಪ್ಪ ಅವರು ಗೌಡ್ಕೆರಾಗಿದ್ದಾರೆ. ಅದರಿಂದ ಅವರು ನಮಗೆ ಪೂರ್ಣ ಸಹಕರಿಸಿದ್ರಿಂದ ಈ ಮಟ್ಟಕ್ಕೆ ಕೆಲಸವಾಗಿದೆ ಅಂತ ನಾನು ಕೇಳ್ಕೊಳ್ತೀನಿ. ಹಾಗೆ ನಮ್ಮ ಊರಿನ ಗೌಡ್ಕೆ ರಾಜಶೇಖರಪ್ಪನವರು ನಮಗೆ ಯಾವಾಗಲೂ ತೋಟದಲ್ಲಿ ಮೀಟ್ ಆಯ್ತಿದ್ರು. ಆವಾಗ ಇದೊಂದು ಮಾಡ್ಬೇಕಯ್ಯ ಅಂತೆಲ್ಲ ಹೇಳ್ತಿದ್ರು. ಆಯ್ತಾ ಬಿಡಿ ಅಂತಿದ್ದು. ಆದರೆ ಅವರು ಗುದ್ಲಿ ಪೂಜೆ ಅಂತ ಮಾಡಿ ಗಿರೀಶ್ ಅವ್ರನ್ನ ಕರೆದು ಎಲ್ಲ ಲೆಕ್ಕಾಚಾರ ತಗೊಂಡು ಮಾಡಿದ ತಪ್ಪಿನಿಂದ
ಇಲ್ಲಿವರೆಗೂ ಏಳನೇ ತಾರೀಕು 2ನೇ ತಿಂಗಳು ಇಲ್ಲಿ ಓಪನ್ವರೆಗೂ ಯಾರಿಗೂ ಊರಲ್ಲೇ ಆಗಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಆಗಲಿ ಎಲ್ಲೂ ಒಂದಷ್ಟು ಯಾವುದೂ ಅಪಾಯಗಳಾಗದೆ ನಿರ್ಭೀತಿಯಿಂದ ಚೆನ್ನಾಗಾಗಿರೋದು ನೋಡಿದ್ರೆ ದೇವ್ರ ಸಹಕಾರ ತುಂಬ ಚೆನ್ನಾಗಿದೆ. ಆಮೇಲೆ ನಮ್ಮ ಈ ಗುಡಿ ಯಾವಾಗಲೂ ಒಂದು ಆಯವಾಗಿ ಚೆನ್ನಾಗಿ ಕೂತಿದೆ. ನಾವು ಇಷ್ಟು ಕನಸು ಸಹ ಕಂಡಿರಲಿಲ್ಲ, ಏನೋ ಮಾಡ್ತಾರೆ ಒಂದು ಆಯ್ತು ಅಂತ ನಾಡ್ದು. ಆದರೆ ಗಿರಿ ತನ್ನ ಸ್ವಂತ ಪ್ಲ್ಯಾನ್ನಿಂದ ಹಗಲು ಸಂದೆ ಅದನ್ನೆಲ್ಲ ಈ ಬಗ್ಗೆ ಯೋಚನೆ ಮಾಡಿ ಎಲ್ಲಿ ಯಾವಾಗ ಏನು ಇಡಬೇಕು ಅದನ್ನೆಲ್ಲ ನಮಗೆ ಆಶ್ಚರ್ಯ. ಈ ರೀತಿ ಹೆಂಗೆ ಕುಂಡಿಸ್ತಾರೆ, ಏನು ಮಾಡ್ತಾರೆ ಅನ್ನೋದೇ ಗೊತ್ತಿರಲಿಲ್ಲ. ಇಷ್ಟೆಲ್ಲ ಮಾಡಿದ್ಮೇಲೆ ಮಾಡ್ತಾ ಇದು ಅದ್ಭುತ ಅಂತ ನಾನು ಮೆಚ್ಚೋದೇ ಕಷ್ಟ. ನನಗೇ ಅದು ತುಂಬ ಸಂತೋಷ ಕೊಡ್ತಿತ್ತು. ನಾನು ಬಂದು ದಿನ ರಾತ್ರಿ ಒಂದು ಸರಿ ಪೋಸ್ಟ್ನಿಂದ ಬಂದಾಗ ನೋಡೋದು ಮಾಡೋದು ಇದೆಲ್ಲ ಮಾಡ್ತಾಯಿದ್ದೆ. ಅದರಿಂದ ಸರ್ವರ್ಗೂ ಈ ನಮ್ಮ ಗ್ರಾಮದ ಪರವಾಗಿ ಇವ್ರ ಕಾರ್ಯಕರ್ತರಿಗೆಲ್ರಿಗೂ ಹೃದಯಪೂರ್ವಕವಾಗಿ ಈ ಊರಿನ ಪರವಾಗಿ ಅಭಿನಂದನೆ ಸಲ್ಲಿಸ್ತಾಯಿದ್ದೆ.